ನಮಸ್ಕಾರ ಆತ್ಮೀಯರೇ. ಟಿ ಇ ಟಿಗೆ ಅಪ್ಲಿಕೇಶನನ್ನು ಸಲ್ಲಿಸಲಿಕ್ಕೆ ಇಚ್ಛಿಸ್ತಕ್ಕಂಥವರು ಯಾವ ರೀತಿಯಾಗಿ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಅಂತಕ್ಕಂತಹ ಒಂದು ಸಣ್ಣ ವಿಡಿಯೋ ಇದು. ಸೊ ಮೊದಲಿಗೆ ನಾವು ನ್ಯೂ ಯೂಸರನ್ನು ಕ್ಲಿಕ್ ಮಾಡ್ಕೋಬೇಕು. ನ್ಯೂ ಯೂಸರ್ಗೆ ಹೋದ್ಮೇಲೆ ನ್ಯೂ ಯೂಸರ್ನಲ್ಲಿ ಕ್ಯಾಂಡಿಡೇಟ್ಸ್ ನೇಮ್ ಇರುತ್ತೆ, ನಮ್ಮ ನೇಮನ್ನು ಹಾಕ್ಕೋಬೇಕು. ನಮ್ಮ ಆಧಾರ್ ನಂಬರ್ ಕೇಳುತ್ತೆ, ಕನ್ಫರ್ಮ್ ಕೇಳುತ್ತೆ ಆಧಾರ್ ನಂಬರು. ಸೊ ಅದಾದಮೇಲೆ ಮೊಬೈಲ್ ನಂಬರ್ ಹಾಕ್ಕೋಬೇಕು ಮತ್ತು ಇಮೇಲ್ ಐ ಡಿ ಹಾಕ್ಕೋಬೇಕು. ಯೂಸರ್ ನೇಮ್ ನಾವು ಏನು ಕೊಟ್ಕೊಳ್ತೀವೋ ಅದನ್ನು ನೆನಪಲ್ಲಿ ಇಟ್ಕೊಳ್ಬೇಕು, ಎಲ್ಲೋ ಒಂದು ಕಡೆ ಬರೆದಿಟ್ಕೊಳ್ಳಿ. ಆಮೇಲೆ ಪಾಸ್ವರ್ಡು ಮಿನಿಮಮ್ 8 to 10 ಡಿಜಿಟು ಪಾಸ್ವರ್ಡನ್ನು ಕೊಟ್ಕೊಳ್ಳಿ. ನಿಮ್ಮ ಫೋನ್ ನಂಬರ್ ಏನಾದರೂ ಕೊಟ್ಕೋಬೋದು. ಸೊ ಅದಾದಮೇಲೆ ರಿಜಿಸ್ಟ್ರ್ ಕೊಡುವಂಥದ್ದು. ಸೊ ರಿಜಿಸ್ಟ್ರ್ ಆದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಏನು ಯೂಸರ್ ನೇಮ್ ಕೊಟ್ಕೊಂಡಿರ್ತೀರಲ್ಲ ಅಲ್ಲಿ ಅದನ್ನು ಇಲ್ಲಿ ಹಾಕ್ಕೋಬೇಕು. ಸೊ ಇಲ್ಲಿ ನನ್ನ ಯೂಸರ್ ನೇಮನ್ನು ಹಾಕ್ಕೊಂಡು ಪಾಸ್ವರ್ಡನ್ನು ಹಾಕ್ಕೊಂಡು ಓಪನ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಲಾಗಿನ್ ಕೇಳುತ್ತೆ. ಸೊ ಲಾಗಿನ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾಗಿ ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ನಾವು ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡ್ಕೋಬೇಕಾಗ್ತದೆ ಇಲ್ಲಿ. ಸೊ ಪರ್ಸ್ನಲ್ ಡೀಟೇಲ್ಸನ್ನು ಫಿಲ್ ಮಾಡ್ಕೋಬೇಕು. ನಿಮ್ಮ ನೇಮು ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಾಗಲೇ ಅಲ್ಲೇ ಬಂದಿರುತ್ತೆ ನೇಮು, ಅದನ್ನು ಮತ್ತೆ ಚೇಂಜ್ ಮಾಡೋಂಗಿಲ್ಲ. ಸರಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ನೇಮ್ ಹಾಕ್ಕೋಬೇಕು, ಹಾಗೆ ಮದರ್ ನೇಮ್ ಹಾಕ್ಕೋಬೇಕು, ಜೆಂಡರು. ಸೊ ಇದೇನಿರುತ್ತೆ ಪರ್ಸ್ನಲ್ ಡೀಟೇಲ್ಸು, ನಿಮ್ಮ ಕ್ಯಾಸ್ಟು, ಕ್ಯಾಟಗರಿ ಯಾವುದು, ಅಡ್ರೆಸ್ಸು, ಪಿನ್ ಕೋಡ್ ನಂಬರು. ಸೊ ಫಿಸಿಕಲಿ ಚಾಲೆಂಜ್ಡ್ ಎಸ್ ಆರ್ ನೋ ಅಂತ ಕೇಳುತ್ತಲ್ಲ, ನೋ ಹಾಕ್ಕೋಬೇಕು. ಫಿಸಿಕಲಿ ಚಾಲೆಂಜ್ಡ್ ಆಗಿದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಓಕೆ, ಸೊ ಇದಾದಮೇಲೆ ಸೇವ್ ಕೇಳುತ್ತೆ, ಸೇವನ್ನು ಕೊಟ್ಕೊಳ್ಳಿ. ಅದಾದಮೇಲೆ ಫಸ್ಟ್ ಸ್ಟೆಪ್ ಮುಗೀತು. ನೆಕ್ಸ್ಟ್ ಸ್ಟೆಪ್ಪು ಎಜುಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸೊ ನಿಮ್ಮ ಎಜುಕೇಷನ್ ಬರುತ್ತೆ. ಇಲ್ಲಿ ಮೊದಲಿಗೆ SSLC ಇಲ್ಲಿ ಬಾಕ್ಸ್ ಇರುತ್ತೆ, ಟಿಕ್ ಮಾಡ್ಕೋಬೇಕು. ಸೊ ಟಿಕ್ ಮಾಡಿಕೊಂಡ್ರೆ ನಿಮಗೆ ಪಾಸಿಂಗ್ ಇಯರ್ ಆಫ್ ಪಾಸ್ ಕೇಳುತ್ತೆ. ಯಾವ ಇಯರಲ್ಲಿ ಪಾಸ್ ಆಗಿದ್ರೆ SSLC ಹಾಕ್ಕೊಳ್ಳಿ. ನಿಮ್ಮ SSLC ರಿಜಿಸ್ಟರ್ ನಂಬರು, ಸೊ ಯೂನಿವರ್ಸಿಟಿ ಅಥವಾ ಯಾವ ಬೋರ್ಡು ಅನ್ನೋದನ್ನು ಹಾಕ್ಕೊಳ್ಳಿ. ನಿಮ್ಮ ಪರ್ಸೆಂಟೇಜ್ ಹಾಕಿ. ಸೊ PUC ಅಷ್ಟೇ ಸೇಮು, ಪಾಸ್ ಏನಿರುತ್ತೆ ಅದನ್ನು ಫಿಲ್ ಮಾಡ್ಕೊಳ್ಳಿ. ಡಿಗ್ರಿ ಇಯರ್ ಆಫ್ ಅಡ್ಮಿಷನ್ನು ಮತ್ತು ಇಯರ್ ಆಫ್ ಪಾಸ್ ಎರಡೂ ಕೇಳುತ್ತೆ, ಎರಡನ್ನು ಹಾಕ್ಕೊಳ್ಳಿ. ರಿಜಿಸ್ಟರ್ ನಂಬರು, ಯಾವ ಯೂನಿವರ್ಸಿಟಿ, BA ಅಥವಾ BSc ಯಾವುದು ಅನ್ನೋದನ್ನು, BCom ಯಾವುದು ಹಾಕ್ಕೊಳ್ಳಿ, ಮತ್ತು ಪರ್ಸೆಂಟೇಜನ್ನು ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಇಲ್ಲಿ BEdಗೆ ಬರ್ತೀವಿ. 1 ಇಯರ್ ಅಥವಾ 2 ಇಯರ್ ಅಂತ ಕೇಳುತ್ತೆ ಇಲ್ಲಿ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮೇಲಿಂದ 4ನೇ ಸ್ಟೆಪ್ ಏನಿದೆ ಅದನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಬಾಕ್ಸ್ ಮೇಲೆ ಇಲ್ಲಿ ಪರ್ಸ್ಯೂಯಿಂಗ್ ಆರ್ ಪಾಸ್ಡ್ ಅಂತ ಬರುತ್ತೆ. ಸೊ ಪಾಸ್ಡ್ ಆಗಿದ್ರೆ ನೀವು ಪಾಸ್ ಕ್ಲಿಕ್ ಮಾಡ್ಕೊಳ್ಳಿ. ಪರ್ಸ್ಯೂಯಿಂಗ್ ಅಂದರೆ 1 or 2 ಸೆಮಿಸ್ಟರ್ ನಿಮ್ಗೆ ಮುಗಿದಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಇಲ್ಲಿ ಪರ್ಸ್ಯೂಯಿಂಗ್ ಕೊಟ್ಕೊಂಡು ಮಾಡ್ಕೋಬೋದು. ನಿಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ ರಿಜಿಸ್ಟರ್ ನಂಬರ್ ಹಾಕ್ಕೊಳ್ಳಿ, ಮತ್ತು ಸ್ಟೇಟ್ ಹಾಕ್ಕೊಳ್ಳಿ. ನಿಮ್ಮ ಕಾಲೇಜು ಅದು ಏಡೆಡ್, ಅನ್ಏಡೆಡ್ ಅಥವಾ ಗೌರ್ಮೆಂಟ್ ಅನ್ನೋದು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಕಾಲೇಜ್ ನೇಮ್ ಹಾಕಿ, ಯಾವ ಇಯರ್ ಅಡ್ಮಿಷನ್ ಆದ್ರಿ, ಯಾವ ಇಯರ್ ಪಾಸ್ ಆದ್ರಿ, ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನು ಹಾಕ್ಕೊಂಡು ಮತ್ತೆ ಇಲ್ಲಿ ಸೇವ್ ಕೇಳುತ್ತೆ. ಸೊ ಸೇವನ್ನು ಕೊಟ್ಕೊಳ್ಳಿ. ಸೊ ಇದು 2ನೇ ಸ್ಟೆಪ್ಪು. ಈಗ 3ನೇ ಸ್ಟೆಪ್ಪಿಗೆ ಹೋದಾಗ ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಕೇಳುತ್ತೆ. ಸೊ ಮೊದಲ ಸ್ಟೆಪ್, ಇನ್ ವಿಚ್ ಡಿಸ್ಟ್ರಿಕ್ಟ್ ಡು ಯು ವಿಶ್ ಟು ಟೇಕ್ ದ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಯಾವ ಡಿಸ್ಟಿಕ್ಕಲ್ಲಿ ನೀವು ಎಕ್ಸಾಮ್ ಬರಿಬೋದು ಅನ್ನೋದನ್ನು ಕ್ಲಿಕ್ ಮಾಡ್ಕೋಬೋದು. ನಿಮ್ಮ ಓನ್ ಡಿಸ್ಟಿಕ್ ಯಾವುದಿರುತ್ತೆ ಅದನ್ನು ಬೇಕಾದ್ರೆ ಕ್ಲಿಕ್ ಮಾಡ್ಕೊಂಡು ಬರಿಬೋದು. ನೆಕ್ಸ್ಟ್ ಸ್ಟೆಪ್ಪು, ಅಪಿಯರಿಂಗ್ ಫಾರ್ ಪಾರ್ಟ್ 1 or 2 ಪೇಪರ್ 2 ಆರ್ ಬೋತ್ ಪೇಪರ್ 1 and ಪೇಪರ್ 2 ಅಂತ ಇದೆ. ಸೊ ಇಲ್ಲಿ BEd ಆಗಿರ್ತಕ್ಕಂಥವ್ರು ಪೇಪರ್ 2 ಅನ್ನು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಎರಡೂ ಬರಿತೀವಿ ಅಂದರೆ ಆಪ್ಷನ್ ಇಲ್ಲ ಅದು. ಸೊ ಒಂದಕ್ಕೆ ಮಾತ್ರ ಅವಕಾಶ ಇದೆ. DEd ಆಗಿರ್ತಕ್ಕಂಥವ್ರು ಪೇಪರ್ 1ಗೆ ಮಾಡ್ಕೋಬೇಕು. ಅದಾದಮೇಲೆ ಕೆಳಗಡೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ನಿಮ್ಮ ಯಾವುದಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಸೊ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನಲ್ ಸಬ್ಜೆಕ್ಟ್ ಅದೇ ಬಂದಿರುತ್ತೆ. ದೆನ್ ನೆಕ್ಸ್ಟು ಪೇಪರು, ನಿಮಗೆ ಕ್ವಶನ್ ಪೇಪರು ಯಾವ ಮೀಡಿಯಮಲ್ಲಿ ಬೇಕು ಅನ್ನೋದನ್ನು ಇಲ್ಲಿ ನಿಮಗೆ ತೋರಿಸುತ್ತೆ, ಮೀಡಿಯಮನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಫೈನಲ್ಲು ಫೋಟೋ ಆ್ಯಂಡ್ ಸಿಗ್ನೇಚರ್ ಬರುತ್ತೆ. ಫೋಟೋ ಆ್ಯಂಡ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಳ್ಳಿ. ಫೋಟೋ 80 to 100 KB ಒಳಗಿರಬೇಕು. ಸಿಗ್ನೇಚರು 50 KB ಅಥವಾ 20 KB ಒಳಗೆ ಇರಬೇಕಿದು. ಅದಾದಮೇಲೆ ನೆಕ್ಸ್ಟು ಡಿಕ್ಲರೇಷನ್ ಕೇಳುತ್ತೆ. ಸೊ ಡಿಕ್ಲರೇಷನನ್ನು ಕೊಟ್ಕೊಳ್ಳಿ. ಇಲ್ಲಿ ಬಾಕ್ಸ್ ಇರುತ್ತೆ, ಟಿಕ್ ಮಾಡಿಕೊಂಡು, ಯಾಕೆಂದರೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಡಿಕ್ಲರೇಷನ್ ಕೊಡೋದಕ್ಕೂ ಮೊದಲೇ. ಸೊ ಡಿಕ್ಲರೇಷನ್ ಆಗ್ತಿದ್ದ ಹಾಗೆಯೇ ಪೇಮೆಂಟ್ಗೆ ಹೋಗ್ಬೋದು ನೀವು ಫೈನಲ್ಲು. ಸೊ ಇಲ್ಲಿ ಪೇಮೆಂಟನ್ನು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಕಾರ್ಡ್ ನಂಬರ್ಗಳನ್ನ ಹಾಕ್ಕೊಂಡು ಸೊ ನೀವು ಪೇಮೆಂಟನ್ನು ಓನಾಗಿ ನೀವು ಮಾಡ್ಕೊಳ್ಬೋದು. ಸೊ ಇಷ್ಟು ಮಾಡಿದ್ರೆ ನಿಮ್ಮ ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ದೆನ್ ಫೈನಲ್ಲು ಪೇಮೆಂಟ್ ಆದಮೇಲೆ ಪ್ರಿಂಟು, ನೀವು ಪೇಮೆಂಟ್ ಮಾಡಿದ್ರೇ ಪ್ರಿಂಟ್ ತಗೊಳ್ತೀವಿ ನಾವು ಅಪ್ಲಿಕೇಶನ್ ಅಂದರೆ ಯಾವುದೇ ಕಾರಣಕ್ಕೂ ಪ್ರಿಂಟ್ ಬರೋಲ್ಲ. ಫೈನಲ್ ಎಲ್ಲ ಸಬ್ಮಿಷನ್ ಆದಮೇಲೆ, ಪೇಮೆಂಟ್ ಆದಮೇಲೆ ಪ್ರಿಂಟ್ ಬರುವಂಥದ್ದು. ಸೊ ನೀವು ಆಮೇಲೆ ಪ್ರಿಂಟನ್ನು ತೆಗೆದುಕೊಳ್ಬೋದು. ಸೊ ಇದಿಷ್ಟು ನಿಮ್ಮ ಅಪ್ಲಿಕೇಶನ್ TET ಅಪ್ಲಿಕೇಶನನ್ನು ಸಲ್ಲಿಸುವಂಥ ಒಂದು ವಿಧಾನ ಆಗಿರುತ್ತೆ. ಸೊ ಧನ್ಯವಾದಗಳು.